ಹೌದು ಅಕ್ರಮ ಆಗಿರೋದು ನಿಜ ಅನ್ನುವಂಥದ್ದು. ಈಗ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬಾರದು ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಏನ್ ಮಾಡ್ತಾರೆ? ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನು? ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣ ಈಗಾಗಲೇ ರಾಜ್ಯದ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಆಗಿದೆ. ಅದರ ಮೇಲೆ ತನಿಖೆಗಳು ನಡೀತಾ ಇದೆ. ಇಡಿ ಅವರಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರ? ಇಡಿ ಮುಂದೆ ಮೈಸೂರು ನಗರದಲ್ಲಿ ಇವತ್ತು ಗವರ್ನರ್ ಮುಂದೆ ಹೋದಂತ ಒಂದು ವ್ಯಕ್ತಿಗಳೇನಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ, ಅವರುಗಳು ಇಡಿಗೂ ಸಹ ಇಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳು ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತನಿಖೆ ನಡೆಸಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಲೋಕಾಯುಕ್ತ ಏನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಯಾರವರು? ಸರ್ಕಾರದ ಅಧೀನದಲ್ಲಿರೋರಲ್ವೇ? ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಷಿ ಕೊಡ್ತಕ್ಕಂಥದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹ್ಯಾಟ್ಸ್ ಆಫ್ ಮಾಡೋಣ. ಇವತ್ತು ಅದಕ್ಕೆ ಹೇಳಿದ್ದು ಇಡಿ ಅವ್ರನ್ನ ಸೀಲ್ ನಾಯಿ ಅಂತ ಏನಕ್ಕೆ ನೀವೇನು ನಿಮ್ಮ SIT ಅವ್ರು ಏನ್ ಮಾಡಿದ್ರಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಒಂದು ಸರ್ಕಾರದಲ್ಲಿ ಎಷ್ಟು SIT ಮಾಡಿದಿರಿ? 17-18 SITಗಳು ಮಾಡಿದಿರಿ. ಹೌದು ಅಕ್ರಮ ಆಗಿರೋದು ನಿಜ ಅನ್ನುವಂಥದ್ದು. ಈಗ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಏನ್ ಮಾಡ್ತಾರೆ? ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಏನು? ಮೂಡಾದಲ್ಲಿ ನಡೆದಿರತಕ್ಕಂಥ ಹಗರಣ ಈಗಾಗಲೇ ರಾಜ್ಯದ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶ ಆಗಿದೆ. ಅದರ ಮೇಲೆ ತನಿಖೆಗಳು ನಡೀತಾ ಇದೆ. ಇಡಿ ಅವರಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದಾರ? ಇಡಿ ಮುಂದೆ ಮೈಸೂರು ನಗರದಲ್ಲಿ ಇವತ್ತು ಗವರ್ನರ್ ಮುಂದೆ ಹೋದಂತ ಒಂದು ವ್ಯಕ್ತಿಗಳೇನಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ, ಅವರುಗಳು ಇಡಿಗೂ ಸಹ ಇಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳು ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತನಿಖೆ ನಡೆಸಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಲೋಕಾಯುಕ್ತ ಏನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಯಾರವರು? ಸರ್ಕಾರದ ಅಧೀನದಲ್ಲಿರೋರಲ್ವೇ? ಇವತ್ತು ಎಷ್ಟು ಜನ ಮಂತ್ರಿಗಳು ಸಮಜಾಯಿಷಿ ಕೊಡ್ತಕ್ಕಂಥದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹ್ಯಾಟ್ಸ್ ಆಫ್ ಮಾಡೋಣ. ಇವತ್ತು ಅದಕ್ಕೆ ಹೇಳಿದ್ದು ಇಡಿ ಅವ್ರನ್ನ ಸೀಲ್ ನಾಯಿ ಅಂತ ಏನಕ್ಕೆ ನೀವೇನು ನಿಮ್ಮ SIT ಅವ್ರು ಏನ್ ಮಾಡಿದ್ರಿ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಒಂದು ಸರ್ಕಾರದಲ್ಲಿ ಎಷ್ಟು SIT ಮಾಡಿದಿರಿ? 17-18 SITಗಳು ಮಾಡಿದಿರಿ.